ಅಜೀಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅಜೀಂ ಪ್ರೇಮ್ಜಿ ವಿವಿ ಮುಂಭಾಗ ಎಬಿವಿಪಿ ಸಂಘಟನೆ ಪ್ರತಿಭಟನೆಗೆ ಮುಂದಾಗಿದೆ. ಈ ವೇಳೆ ಗಲಾಟೆ ಆಗಿದೆ. ಗಲಾಟೆ ವಿಕೋಪಕ್ಕೆ ಹೋಗ್ತಾ ಇದ್ದ ಹಾಗೆ ಪೊಲೀಸರು ಪರಿಸ್ಥಿತಿಯನ್ನು ನೋಡಿ ಮಧ್ಯಪ್ರವೇಶ ಮಾಡಿದ್ದಾರೆ. ಎಬಿವಿಪಿ ಸಂಘಟನೆಯ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಆ ಸ್ಥಳದಿಂದ ಕರ್ಕೊಂಡು ಹೋಗಿದ್ದಾರೆ ಸರ್ಜಾಪುರ ಪೊಲೀಸ್. ಯಾಕಂದ್ರೆ ಸ್ಥಳದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ಅದು ಗಲಾಟೆಯ ಸ್ವರೂಪ ಪಡೆದುಕೊಳ್ತಾ ಇತ್ತು. ಪರಿಸ್ಥಿತಿಯನ್ನು ನಿಯಂತ್ರಿಸುವ ಸಲುವಾಗಿ ಎಬಿವಿಪಿ ಸಂಘಟನೆಯ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸರ್ಜಾಪುರ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದಾರೆ. Palestine will be free. ಇಂಥ ಕಾರ್ಯಕ್ರಮಗಳನ್ನ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಎಲ್ಲ ವಿದ್ಯಾರ್ಥಿಗಳು, ಏನು ಸ್ಪಾರ್ಕ್ ಸಂಘಟನೆಯ ವಿದ್ಯಾರ್ಥಿಗಳು, ಹಾಗೆ ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತಕ್ಕಂಥ ಸಂಘಟನೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತೇಳಿ ನಾವೇನು ಕರಿತೇವೆ, ಆ ಸಿಂಧೂರವನ್ನು ಅಳಿಸುವಂತಹ ಒಂದು ಕೆಲಸವನ್ನು ಈ ಒಂದು ಸ್ಪಾರ್ಕ್ ಸಂಘಟನೆ, ಸ್ಪಾರ್ಕ್ ಕಾರ್ಯಕ್ರಮ ಈ ಒಂದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಅಜೀಂ ಪ್ರೇಮ್ಜಿ ಅಂದ್ರೆ ನಮ್ಮ ಭಾರತದಲ್ಲಿ ಏನೋ ಒಂದು ಒಳ್ಳೆಯ ಹೆಸರಿರುವಂಥ ವ್ಯಕ್ತಿ. ಆ ವ್ಯಕ್ತಿ ಏನಂತ ಹೇಳಿದ್ರೆ ಏನಂದ್ರೆ ಒಂದು ಸೇವೆ ಕಾರ್ಯಕ್ರಮದಲ್ಲಿ ಅವ್ರದೇ ಒಂದು ತನ್ನಂತ ಒಂದು ಹೆಸರನ್ನು ಮಾಡ್ಕೊಂಡಂತ ತನ್ನಂತ ವ್ಯಕ್ತಿ ಅವರೇ ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ದೇಶ ವಿರೋಧಿ ಸಂಘಟನೆ, ದೇಶ ವಿರೋಧಿ ವಿದ್ಯಾರ್ಥಿಗಳು, ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇವಾಗ ನಾವು ರಿಜಿಸ್ಟರ್ನ ಮಾತಾಡ್ಸಂತ ಕೆಲಸ ಮಾಡಿದ್ವಿ. ರಿಜಿಸ್ಟರ್ಗೆ ಇಂತೆಲ್ಲ ಒಂದು ಕಾರ್ಯಕ್ರಮ ಆಗ್ತಿದೆ ಅಂತ ಒಂದು ವಿಷಯನೇ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಇವಾಗ ನಾವು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಗೇಟ್ ಒಳಗೆ ಬರ್ಬೇಕಾದ ಸಂದರ್ಭದಲ್ಲಿ 100ಕ್ಕಿಂತ ಹೆಚ್ಚು ಇಲ್ಲಿನ ಏನು ಸಿಬ್ಬಂದಿಗಳು, ಸೆಕ್ಯೂರಿಟಿಗಳು ಇವರೆಲ್ಲ ನಮ್ಮನ್ನು ತಡೆಯುವಂತ ಕೆಲಸ ಮಾಡಿದ್ರು. ಆದ್ರೆ ಇಲ್ಲೇ ಓದ್ತಿರುವಂತ ವಿದ್ಯಾರ್ಥಿಗಳು, ಇಲ್ಲೇ ಓದಿ ನಮ್ಮ ಭಾರತ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಆಗ್ತಿರುವಂತ ವಿದ್ಯಾರ್ಥಿಗಳು ಇಲ್ಲೇ ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬರ್ತಿದ್ದಾರೆ. ಏನೊಂದು ಕಬೀರ ಹಾಲ್ ಅಂತ ಹೇಳ್ತಾರೆ, ಕಬೀರ ಒಂದು ಉದ್ಯಾನವನದಲ್ಲಿ ಏನೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿಂದ ರಿಜಿಸ್ಟರ್ ಕೂಡ ಈ ಒಂದು ವಿಷಯ ಗೊತ್ತಿಲ್ಲ. ಇದಕ್ಕೆ ಅಖಿಲ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ನಮ್ಮೆಲ್ಲ ದೇಶದ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ವಿದ್ಯಾರ್ಥಿಗಳು ಇದನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ವಿಸಿಗಳು ಕೂಡ ಇಲ್ಲಿಗೆ ಬರಬೇಕು, ಅವರು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಯಾರು ಅವ್ರ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರಿಗೆ ಗೊತ್ತಿಲ್ಲ ಏನು ಕಾರ್ಯಕ್ರಮ ಆಗಿದೆ, ಏನು ಎತ್ತ ಅನ್ನೋಂಥದ್ದು ಅವ್ರಿಗೆ ಗೊತ್ತಿಲ್ಲ. ಕೇಳಿದ್ರೆ ಇಲ್ಲ ಯೂನಿವರ್ಸಿಟಿ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ನೋಡಿದ್ರೆ ಕಾರ್ಯಕ್ರಮ ಆಗಿದೆ. ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಎದುರುತ್ತಿದ್ದಾರೆ, ಬಂದು ಅವ್ರು ಮಾತಾಡೋಕ್ಕೆ ಹಿಂಜರಿತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವರು ಮಾಡ್ತಿರೋದು ಆಖಂಡನೀಯ ವಿಷಯ ಅಂದ್ರೆ, ಯಾಕಂದ್ರೆ ಸೈನಿಕರ ಮೇಲೆ ಅಪಪ್ರಚಾರ ಓಡಿಸುವ ಕೆಲಸ ಮಾಡಿದೆ ಇದು ಸ್ಪಾರ್ಕ್ ವಿದ್ಯಾರ್ಥಿ ಸಂಘಟನೆ. ಅಜೀಂ ಪ್ರೇಮ್ಜಿ ವಿವಿ ಮಾನ್ಯತೆ ರದ್ದುಪಡಿಸುವಂತೆ ಪತ್ರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಗೆ ಎಬಿವಿಪಿಯಿಂದ ಪತ್ರ ಬರೆಯಲಾಗಿದೆ. ಎಐಎಸ್ಎ ಪ್ರಾಯೋಜಿತ ಸ್ಪಾರ್ಕ್ ಎಪಿಯು ಸಂಸ್ಥೆ ನಿಷೇಧಕ್ಕೆ ಮನವಿ ಮಾಡಿದ್ದಾರೆ. ದೇಶ ವಿರೋಧಿ ಚಟುವಟಿಕೆಗಳನ್ನು ಇವರು ಆಯೋಜಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಸಂಘಟನೆಯ ಪ್ರಮುಖರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಎಬಿವಿಪಿ ಸಂಘಟನೆಯ ಕಾರ್ಯಕರ್ತರು ಈ ಪತ್ರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿದ್ದಾರೆ. ಯೂನಿವರ್ಸಿಟಿಯಲ್ಲಿ ಈ ರೀತಿಯ ಒಂದು ಸಂಘಟನೆಗೆ, ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸರಿಯಲ್ಲ. ಹೀಗಾಗಿ ಇದರ ವಿರುದ್ಧ ಕ್ರಮ ಆಗಬೇಕು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸಂಸ್ಥೆ ಅದನ್ನು ಕರೆದು ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ಅದನ್ನು ಸಹಿಸೋದಕ್ಕಾಗೋದಿಲ್ಲ. ಅಜೀಂ ಪ್ರೇಮ್ಜಿ ವಿವಿ ಮಾನ್ಯತೆಯನ್ನು ಕೂಡ ರದ್ದುಪಡಿಸಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಅವಕಾಶ ಮಾಡಿಕೊಟ್ಟಿದ್ದು ತಪ್ಪು ಅನ್ನೋ ಕಾರಣಕ್ಕೆ.